ಬಹಳ ದಿನದಿಂದ ಒಂದು ರೀತಿಯಾಗಿ ನೆನೆಗುದಿಗೆ ಬಿದ್ದಂತ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ದಾರಿ ಸುಗಮ ಆಗಿದೆ. ತುಮಕೂರು ಭಾಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಸಂಬಂಧ ಕಾಲುವೆ ನಿರ್ಮಾಣಕ್ಕೆ ಅಗತ್ಯವಿದ್ದಂತ 51.32 ಹೆಕ್ಟೇರ್ ಅರಣ್ಯ ಭೂಮಿಯನ್ನ ಬಳಸಿಕೊಳ್ಳುವುದಕ್ಕೆ ಪ್ರಸ್ತಾವಕ್ಕೆ ಏನಿದೆ ಕೇಂದ್ರ ಪರಿಸರ ಅರಣ್ಯ ಹಾಗೂ ಹವಾಮಾನ ಇಲಾಖೆಯು ಸೋಮವಾರ ಅನುಮೋದನೆ ಕೊಟ್ಟಿದೆ. ಇದರೊಂದಿಗೆ ಯೋಜನೆ ಅನುಷ್ಠಾನ ಸಂಬಂಧ ಎದುರಾಗಿದ್ದಂತ ದೊಡ್ಡ ಸಮಸ್ಯೆ ಏನಿದೆ ಅದು ಈಗ ನಿವಾರಣೆಯಾದಂತಾಗಿದೆ. ಈ ಬಗ್ಗೆ ಸಂತಸ ಹಂಚಿಕೊಂಡಿರುವಂತಹ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಅವರು ಯೋಜನೆ ಜಾರಿಗೆ ಅಗತ್ಯವಿರುವ ಅರಣ್ಯ ಸಂಪನ್ಮೂಲಗಳನ್ನು ಅಥವಾ ಅರಣ್ಯ ಭೂಮಿಯನ್ನು ಬಳಸಿಕೊಳ್ಳುವುದಕ್ಕೆ ಅನುಮತಿ ನೀಡಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಬಗ್ಗೆ ಸೋಮಣ್ಣ ಅವರು ಮಾತನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯಡಿ ತುಮಕೂರು ಜಿಲ್ಲೆಯಲ್ಲಿ ಕಾಲುವೆ ನಿರ್ಮಾಣಕ್ಕಾಗಿ ಬುಕ್ಕಾಪಟ್ಟಣ ಚಿಂಕಾರ ವನ್ಯಜೀವಿ ಧಾಮದ ಬಳಿ 51.32 ಹೆಕ್ಟೇರ್ ಅರಣ್ಯ ಭೂಮಿ ಬಳಸಿಕೊಳ್ಳೋದಕ್ಕೆ ಕೇಂದ್ರ ಅರಣ್ಯ ಇಲಾಖೆಯು ಅನುಮತಿ ಕೊಟ್ಟಿದೆ. ಇದು ಬಹಳ ಸಂತಸ ತಂದುಕೊಟ್ಟಿದೆ ಅಂತೇಳಿ ಈಗ ಇವರು ವಿ ಸೋಮಣ್ಣ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ ಭದ್ರಾ ಮೇಲ್ದಂಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಬಜೆಟ್ನಲ್ಲೂ ಕೂಡ ಅನುಮೋದನೆ ಆಗಿತ್ತು, ಇಷ್ಟಿಷ್ಟು ಇರುತ್ತೆ ಅಂತ ಹಣ. ಬಟ್ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ ಅರಣ್ಯ ಇಲಾಖೆಯಿಂದ. ಮತ್ತು ಒಂದಷ್ಟು ಪರಿಸರವಾದಿಗಳಿರ್ತಾರೆ, ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಹೀಗಾಗಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಎಷ್ಟು ಕೋಟಿ ಇತ್ತೋ ಹಣ ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ. ಆ ಹಂತವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅವೆಲ್ಲ ಕೆಲಸ ಕಾರ್ಯಗಳು ಕೂಡ ಈಗ ಶುರುವಾಗ್ತವೆ. ಇನ್ನು ಜಯಲಲಿತಾ ಅವರ ಒಡವೆ ವಾಪಸ್ಗೆ ಈಗ ನಕಾರ ಅಂತೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸಂಬಂಧಿಕರು ಸಲ್ಲಿಸಿದ್ದಂಥ ಅರ್ಜಿ ವಜಾಗೊಳಿಸಿದೆ ಹೈಕೋರ್ಟ್. ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ವಶದಲ್ಲಿದ್ದಂಥ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಸೇರಿದ ಕೋಟ್ಯಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವಂಥ ಚಿನ್ನಾಭರಣ ಸೇರಿದಂತೆ ಎಲ್ಲ ವಸ್ತುಗಳನ್ನು ಕೂಡ ತಮ್ಮ ವಶಕ್ಕೆ ನೀಡಬೇಕು ಅಂತ ಕೋರಿ ಜಯಲಲಿತಾ ಸಂಬಂಧಿಕರೇನಿದ್ದಾರೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿಯನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ. ಜಯಲಲಿತಾ ಸಂಬಂಧಿಗಳಾದ ಜೆ ದೀಪಾ ಹಾಗೂ ದೀಪಕ್ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರಿದ್ದಂಥ ಏಕಸದಸ್ಯ ಪೀಠ ಸೋಮವಾರ ಈ ಆದೇಶವನ್ನು ನೀಡಿದೆ. ಇದರಿಂದಾಗಿ ಪ್ರಕರಣದ ವಿಚಾರಣೆ ನಡೆಸಿದ್ದಂಥ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರ 5 ಕೋಟಿ ರೂಪಾಯಿ ನೀಡಿ ಒಡವೆಗಳನ್ನು ತನ್ನ ವಶಕ್ಕೆ ಪಡೆಯಬಹುದಾಗಿದೆ. ಅಲ್ಲದೆ ಜಯಲಲಿತಾಗೆ ಸೇರಿದ ಎಲ್ಲ ಭ್ರಷ್ಟಾಚಾರ ಆರೋಪ ಸಂಬಂಧ ಎಲ್ಲ ಚಿನ್ನಾಭರಣ ಹಾಗೂ ಉಡುಗೊರೆಗಳೇನಿದ್ದಾವೆ ಅವನ್ನ ಪ್ರಕರಣದ ಮತ್ತೊಬ್ಬ ಆರೋಪಿ ಜಯಲಲಿತಾ ಆಪ್ತೆ ಶಶಿಕಲಾಗೆ ವಿಧಿಸಿದ್ದ ದಂಡದ ಮೊತ್ತವನ್ನು ತಮಿಳುನಾಡು ಸರ್ಕಾರಕ್ಕೆ ಹಿಂದಿರುಗಿಸುವ ಪ್ರಕ್ರಿಯೆಗೆ ಅಡ್ಡಿ ಇಲ್ಲದಂತಾಗಿದೆ. ಅಂದರೆ ಆ ಆಭರಣಗಳ ಮೂಲಕ ಏನು ಆ ದಂಡ ವಿಧಿಸಿದ್ರಲ್ಲ ಅದನ್ನು ರಿಕವರಿ ಮಾಡಿಕೊಳ್ಳುವಂಥ ಕೆಲಸ ಆಗುತ್ತೆ. ಭ್ರಷ್ಟಾಚಾರ ಆರೋಪ ಸಂಬಂಧ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಸುಪ್ರೀಂ ಕೋರ್ಟ್ ಈಗ ಎತ್ತಿ ಹಿಡಿದಿದೆ. ಆರೋಪಿ ವಿಚಾರಣಾ ಪ್ರಕ್ರಿಯೆ ಪೂರ್ಣಗೊಳ್ಳುವುದಕ್ಕೂ ಮುನ್ನ ಮೃತರಾದರು. ಅಂದರೆ ಜಯಲಲಿತಾ ಅವರು ಈ ವಿಚಾರಣೆಗಳೆಲ್ಲವೂ ಕೂಡ ಮುಗಿಯೋದಕ್ಕೂ ಮುನ್ನ ಮೃತರಾಗಿದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಆದೇಶವನ್ನು ಎತ್ತಿ ಹಿಡಿದಿದೆ. ಇನ್ನು ಹುಸಿ ಬಾಂಬ್ ಕರೆ ಮಾಡಿ ಸಿಕ್ಕಿಬಿದ್ದಂಥ ಆರೋಪಿ, ಅಂದರೆ ಈ ಹುಸಿ ಬಾಂಬ್ ಕರೆಗಳು ಅನೇಕ ಕಡೆ ಬರ್ತಾನೆ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರಿಯಾದಂಥ ಕಠಿಣ ರೂಲ್ಸ್ ಇಲ್ಲದೆ ಇರ್ಬೋದು. ಅದೇ ರೀತಿಯಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಎಲ್ಲಿದ್ದಾರೆ, ಎಲ್ಲಿಂದ ಮೇಲ್ ಮಾಡ್ತಿದ್ದಾರೆ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ಬಿಡ್ತವೆ. ಈಗ ಸದ್ಯಕ್ಕೆ ಹುಸಿ ಬಾಂಬ್ ಕರೆ ಮಾಡಿದಂಥ ಆರೋಪಿ ಈಗ ಒಂದು ಕಡೆ ಸಿಕ್ಕಾಕೊಂಡಿದ್ದಾನೆ. ಈ ಗಣರಾಜ್ಯೋತ್ಸವ ವೇಳೆ ನಗರದ ವಿವಿಧೆಡೆ ಬಾಂಬ್ ಸ್ಫೋಟಿಸೋದಕ್ಕೆ ಅಂತ ಸಂಚು ರೂಪಿಸಲಾಗಿದೆ ಅಂತ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿದ್ದಂಥ ಆರೋಪಿ ಮನ್ಸೂರ್ ಎಂಬುವರನ್ನ ವಿಧಾನಸೌಧ ಠಾಣೆ ಪೊಲೀಸರೀಗ ಬಂಧಿಸಿದ್ದಾರೆ. ಪೊಲೀಸ್ ನಿಯಂತ್ರಣ ಕೊಠಡಿಯ PSI ನೀಡಿದ ದೂರಿನ ಮೇರೆಗೆ ವಿಧಾನಸೌಧ ಠಾಣೆ ಪೊಲೀಸರು FIR ದಾಖಲಿಸಿಕೊಂಡು ತನಿಖೆ ನಡೆಸಿ ಆರೋಪಿ ಮನ್ಸೂರ್ನನ್ನು ಈಗ ಬಂಧಿಸಿದ್ದಾರೆ. ಜನವರಿ 9ನೇ ತಾರೀಕು ಸಂಜೆ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿದ್ದ ಮನ್ಸೂರ್ ರಿಯಾಜ್ ಎಂಬ ಹೆಸರಿನ ಈತ ಏನು ಪರಿಚಯ ಮಾಡಿಕೊಂಡಿದ್ದ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಿಸಿದಂತೆ ನಗರದ ವಿವಿಧೆಡೆ ಗಣರಾಜ್ಯೋತ್ಸವ ದಿನ ಸ್ಫೋಟ ನಡೆಸೋದಕ್ಕೆ ಅಂತ 3 ಸಂಚು ರೂಪಿಸಿದ್ದಾರೆ ಅಂತ 6 ಜನರ ಹೆಸರು ಮತ್ತು ವಿಳಾಸ ತಿಳಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಪರಿಶೀಲಿಸಿದಾಗ ಅದು ಹುಸಿ ಕರೆ ಅಂತ ಗೊತ್ತಾಗಿದೆ. ಹೀಗಾಗಿ ಬಳಿಕ ಕರೆ ಮಾಡಿದ್ದ ವ್ಯಕ್ತಿಯ ಮೊಬೈಲ್ ಲೊಕೇಶನ್ ಅನ್ನು ಆಧಾರವಾಗಿಟ್ಕೊಂಡು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. KR ಮಾರ್ಕೆಟ್ ಬಳಿ ಆರೋಪಿ ಮನ್ಸೂರ್ ನಡೆಸ್ತಾ ಇದ್ದಂಥ ದಿನಸಿ ಅಂಗಡಿ ಅಲ್ಲಿ ಒಂದಷ್ಟು ನಷ್ಟ ಉಂಟಾಗಿತ್ತಂತೆ. ಹೀಗಾಗಿ ಅದನ್ನು ಮುಚ್ಚಲಾಗಿತ್ತು. ಬಳಿಕ ಮನ್ಸೂರ್ ಹೊಸದಾಗಿ ಆರಂಭಿಸಿದ ಗುಜರಿ ವ್ಯಾಪಾರ ಕೈ ಹಿಡಿದಿರಲಿಲ್ಲ. ಹೀಗಾಗಿ ಸಿಟ್ಟಿಗೆದ್ದ ಆರೋಪಿ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿ ಬಾಂಬ್ ಸ್ಫೋಟದ ಕತೆ ಹೇಳಿದ್ದ.
ತನ್ನ ವ್ಯವಹಾರಕ್ಕೆ ಪ್ರತಿಸ್ಪರ್ಧಿಗಳಾಗಿದ್ದವಂತರ ಹೆಸರು ಹಾಗೂ ವಿಳಾಸಗಳನ್ನು ನೀಡಿ ಇವರೇ ಸ್ಫೋಟಿಸೋದಕ್ಕೆ ಸಂಚು ರೂಪಿಸಿರುವಂಥ ಆರೋಪಿಗಳು ಅಂತ ಹೇಳಿದ್ದ. ಹಾಗಾಗಿ ಪೊಲೀಸರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲಿ ಸ್ಫೋಟ ಮಾಡ್ತೀನಿ ಏನು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅದು ಫೇಕ್ ಕರೆ ಅನ್ನೋದು ಈಗ ಪೊಲೀಸರಿಂದ ಗೊತ್ತಾಗಿದೆ.